ठीक है, as for today, equality, ये चीज में मान लिया. Till what time? This will continue. When? Till what year? See, I'll tell you one thing. हमारी आज की मीटिंग में ना ये लिख रहा हूँ. जी सर. कमिश्नर को लिख रहा हूँ. जी. ಕಮಿಷನರ್ ಗೆ ಇವತ್ತು ಡೀಟೇಲ್ ಎಲ್ಲ ನಾನು ಬಂದು ಇದು ಮಾಡ್ತೀನಿ. ಮಾಡಿದ್ಮೇಲೆ ಒಂದು ಸಭೆ ಮಾಡ್ತೀನಿ. ಪಾಯಿಂಟ್ಸ್ 1, 2, 3. ಆ ಮೂರು ಪಾಯಿಂಟ್ಸ್ ಅಲ್ಲಿ ಕಾಂಪನ್ಸೇಷನ್ ಕೇಳ್ತಾರೆ. ಕೊಡ್ತಿರೋ ಇವು. ಅಫರ್ಮೇಟಿವ್ ಇದ್ರೆ ಎಸ್, ನೆಗೆಟಿವ್ ಇದ್ರೆ ನೋ. ಎರಡನೇದು 100 ಮೀಟರ್ಸ್ಗೆ ನಾವು ನಿಮ್ಮ ರಸ್ತೆಗೆ ಅವಕಾಶ ಮಾಡಿಕೊಡ್ತೀವಿ. ಆ ಬಿಲ್ಡಿಂಗ್ ಲೈನ್ ಸೆಟ್ ಬ್ಯಾಕ್ಸ್ ಇದೆ, ಅದನ್ನ ನೀವು ನಮಗೆ ರಿಯಾಯಿತಿ ಕೊಡಬೇಕು. ಕೊಡಲಿಲ್ಲ ಎಸ್ ಅನ್ಬೇಕು, ಇಲ್ಲ ಅಂದ್ರೆ ನೋ ಅನ್ಬೇಕು. ಬಿಕಾಸ್ ಮೈತುನ್ನ ಸೌಚಿನ ಬೋಲ್ತು ಇಲ್ಲಿ ಡಾಕ್ಯುಮೆಂಟ್ तुम्हें जो भी बात कर रही है मैं मानता हूँ. आपका कानून है, आपकी आवाज जी. सभा क्या है, if this is discussed before the district administration and there is a document for that, that will help you in the future. ओ इंशाल्लाह वो मानो. मैं ये तो बोलूँ आप जो बोले. ಈಗಾಗಲೇ CDP ನಲ್ಲಿ we have converted this road into commercial. ಕಮರ್ಷಿಯಲ್ ಬೆಳವಣಿಗೆಗೆ ನೀವು ಅವಕಾಶ ಮಾಡಿಕೊಡ್ತೀರೋ ಇಲ್ಲ? ಇದು ಬಂದಾಗ ಆಟೋಮೆಟಿಕ್ ಆಗಿ ಈ 3 ಪ್ರಶ್ನೆ ಯೂರಿನ್ ಇರುತ್ತೆ. ನಿಮ್ ಕಡೆಯಿಂದ ನೀವೇನು ಪ್ರಪೋಸ್ ಮಾಡ್ತೀರಾ? ನೋಡಪ್ಪ, ಇಷ್ಟು ಪೆನಾಲ್ಟಿ ಕಟ್ಬಿಟ್ಟು ನೀವು ಈ ಜಾಗನ ರೆಗ್ಯುಲೈಸ್ ಮಾಡ್ಕೊಡಿ. ಭಯಮೀಡಿಯಾ ನೀವು ಮಾಡಿದಾಗ ಆಟೋಮ್ಯಾಟಿಕ್ ಥಿಂಗ್ಸ್ ಆರ್ ಸಾಲ್ವ್. ಅವ್ರಿಗಿರೋ ಭಯ ಏನು, ನಾಳೆ ನಾನು ಕಟ್ಟಡ ಕಟ್ತೀನಿ ಮತ್ತೆ ಬಂದು ನೀವು ಇದು ಅಂತ ಹೇಳ್ತೀರ. There lays the problem. I am suffering from 15 years. ಮೇಜರ್ ಇಶ್ಯೂ ಇದೆ ಸರ್. ಈಗ ನೀವು 30 ಮೀಟರ್ ಮಾಡ್ಬಿಡ್ತೀರಿ, ಮತ್ತೆ ಫ್ಯೂಚರ್ ಕೋರ್ಸ್ ಅಲ್ಲಿ ಇದು ಮಾಡೋದಿಲ್ಲ ಅನ್ನೋದು ಅಂಡರ್ಟೇಕಿಂಗ್ ತಗೊಳ್ಳಿ ಅಂತ ಹೇಳ್ತಾರೆ. ಸರ್ ನೀವು ಹೇಳ್ತೀರ ಆವಾಗ ನಾನು ಅಲ್ಲಿಂದ ನಾವು ಮೀಟಿಂಗ್ ಮಾಡೋದ್ರಿಂದ ಪ್ರಾರಂಭದಿಂದ ನಾನು ಕೇಳ್ತಾ ಪ್ರಶ್ನೆ ಏನು, ದೂರ ಏನ್ ಬಂದಿದೆ, ಆ ದೂರಗಳನ್ನ ಇತ್ಯರ್ಥ ಏನ್ ಮಾಡಿದ್ದೀರಾ ಅಲ್ವಾ? ಇಶ್ಯೂ ಇಸ್ ಕ್ವೈಟ್ ಸಿಂಪಲ್. ಅವ್ರು ಕೇಳ್ಬೇಕಾಗಿರೋದು ಚಾಮುಂಡಿ ಬೆಟ್ಟನ ಇಲ್ಲಿ ತಂದು ಹಿಡಿ ಅಂತ ಮಾಡಕ್ಕಾಗುತ್ತಾ ಇಲ್ವೋ ಹೇಳಿ. ಆಗಲ್ಲ. Not necessary we should be right always. Yes. It is his desire, his will. He is coming before the authorities. ನನಗೆ ಹಿಂಗ ಆಗ್ಬೇಕು ಅಂತ ಕೇಳ್ತಾರೆ. ಮಾಡಕ್ಕಾದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಲ್ಲಿ. ಬೇರೆ ಏನಿಲ್ಲ. ಇವ್ರ ಕಡೆಯಿಂದ 3-4 ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನೀವು ಬರ್ಕೊಳ್ಳಿ. ನಿಮ್ ಕಡೆಯಿಂದ 1-4 ಪ್ರಶ್ನೆ ಹಾಕಿ. For what fault of the dwellers they should pay you double the tax? That's the question. That's what I am asking from them. Yes. For what fault of theirs